ಗುರ್ತಿಸಿದ್ದೇ ಅಲ್ಲ, ಯಶಸ್ವಿಯಾಗಿ ನನ್ನ ಸರ್ಕಾರದಲ್ಲಿ ಆ ಜಾಗ ಎಲ್ಲಿದೆ ಅಂತ ಗುರ್ತಿಸಿ ಆ ಜಾಗನ ಮತ್ತೆ ಇಂಡಸ್ಟ್ರೀಸ್ ಆ ಜಾಗದಲ್ಲಿ ಬರೋ ಅಂತ ಜಾಗದಲ್ಲಿ ಬೆಂಗಳೂರು ಬಿಟ್ರೆ ಮತ್ತೆ KGF ಅಲ್ಲೇ ಒಂದ್ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕುವಂತ ವಾತಾವರಣನ ಸೃಷ್ಟಿ ಮಾಡುವಂತದ್ರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. KGF ಶಾಸಕಿ ಶ್ರೀಮತಿ ರೂಪಕಲಾ ಅವರು ಟಿ ಗೊಲ್ಲಹಳ್ಳಿ ಪಂಚಾಯತ್ನ ಬಾಡಿ ಗ್ರಾಮದಲ್ಲಿ ನೂತನ RO ವಾಟರ್ ಪ್ಲಾಂಟ್ ಅನ್ನು ಉದ್ಘಾಟಿಸಿದರು. XZP ಲಕ್ಷ್ಮೀನಾರಾಯಣ್, ಮಾಜಿ ಸದಸ್ಯ ನಾಗರಾಜ್ ಚೌಡಪ್ಪ ಮತ್ತು ಇತರ GP ಸದಸ್ಯರು ಉಪಸ್ಥಿತರಿದ್ದಾರೆ. KGF ಜನರಿಗೆ ಲಕ್ಷಗಟ್ಟಲೆ ಉದ್ಯೋಗದ ಕುರಿತು ಶಾಸಕರು ಶೀಘ್ರವೇ ಮಾಹಿತಿ ನೀಡಿದರು. ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಈ ಕಳೆದ 5 ವರ್ಷಗಳಲ್ಲಿ ಸತತವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಶಾಶ್ವತವಾಗಿರುವಂತ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತ ದೂರದೃಷ್ಟಿಯಿಂದ ಬಹಳ ಪ್ರಯತ್ನ ಮಾಡಿದೆ. ಕಳೆದ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂದ್ರೆ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದ್ದು ಕುಡಿಯೋ ನೀರಿನ ಅಭಾವ ಇರುವಂತ ಸಂದರ್ಭದಲ್ಲಿ ನಾನು ಆ ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನ ತರಬೇಕು ಅಂತ ಬಹಳ ಪರಿಶ್ರಮ ಪಟ್ಟೆ. ಹಿಂದೆ ಸರ್ಕಾರದಲ್ಲಿ 5 ವರ್ಷಗಳು ಸತತವಾಗಿ ನಾನು ಪ್ರಯತ್ನ ಮಾಡಿದೆ, ಆದ್ರೆ ಫಲಕಾರಿ ಆಗ್ಲಿಲ್ಲ. ಆದ್ರೆ ಈ ಸತಿ ನಾವು ನಮ್ಮ ಸರ್ಕಾರ ಬಂದಾದ್ಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಆದ್ಯತೆ ಕೂಡ ಏನಾಗಿದೆ ಅಂದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀನಿ. ನೀರ್ ಕೊಟ್ಟೇ ಕೊಡ್ತಾರೆ, ಪಂಚಾಯತಿಯಿಂದ ನೀರ್ ಕೊಡ್ತಾರೆ. ನೀರ್ ಸಿಗ್ಲಿಲ್ಲ ಅಂದ್ರೆ ರೈತರ ಹತ್ರ ತಗೊಂಡ್ ಕೊಡ್ತಾರೆ, ಟ್ಯಾಂಕರ್ ಮುಖಾಂತರ ತಗೊಂಡ್ ಬರ್ತಾರೆ. ಆದ್ರೆ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಊರಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು ಅಂತ ದೂರದೃಷ್ಟಿಯಿಂದ ಪ್ರತಿಯೊಂದು ಜಾಗದಲ್ಲೂ ಕುಡಿಯೋ ನೀರಿನ ಘಟಕವನ್ನ 12 ಲಕ್ಷದಲ್ಲಿ ಇವಾಗ ಬಂದಿರುವಂತ ಅನುದಾನದಲ್ಲಿ 62 ಹಳ್ಳಿಗಳಲ್ಲಿ ನಾವು ಕುಡಿಯೋ ನೀರಿನ ಘಟಕಗಳನ್ನ ಮಾಡ್ತಾ ಇದೀವಿ. ಒಂದು ಘಟಕಕ್ಕೆ ವೆಚ್ಚ ಎಷ್ಟಾಗತ್ತೆ ಅಂದ್ರೆ ಮತ್ತೆ 3 ರಿಂದ 5 ವರ್ಷಗಳ ಕಾಲ ಯಾರು ಏಜೆನ್ಸಿ ನಾವು ಆ ಕುಡಿಯೋ ನೀರಿನ ಘಟಕವನ್ನ ಮಾಡ್ಸಿರ್ತೀವಿ ಅವರೇ 5 ವರ್ಷ ಮೇಂಟೈನ್ ಮಾಡ್ಬೇಕಾಗತ್ತೆ, ಏನೇ ಸಮಸ್ಯೆ ಬಂದ್ರು ಕೂಡ. ಅದ್ರ ಇಲ್ಲ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಪಂಚಾಯತಿಯವ್ರು ಮಾಡ್ಬೇಕಾಗತ್ತೆ. ಆ ರೀತಿ ಒಂದು ವ್ಯವಸ್ಥಿತವಾಗಿರುವಂತ ಆಲೋಚನೆ ಇಟ್ಕೊಂಡೇ ಮಾಡಿದೀವಿ. ಅದಾದ್ಮೇಲೆ ಇದೇ ಪಂಚಾಯತಿಗೆ ಟಿಗೊಲ್ಲಹಳ್ಳಿ ಪಂಚಾಯತಿಗೆ 5 ಜಾಗದಲ್ಲಿ ಇದೇ ರೀತಿಯ ಕುಡಿಯೋ ನೀರಿನ ಘಟಕಗಳನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮಿಕ್ಕ ಎಲ್ಲಾ ಪಂಚಾಯತಿಗಳಲ್ಲೂ ಕೂಡ ಒಂದೊಂದು ಪಂಚಾಯತಿಗೆ 3 ರಿಂದ 5 ಊರುಗಳಲ್ಲಿ ಇದೇ ರೀತಿ ಕುಡಿಯೋ ನೀರಿನ ಘಟಕ. ಈ ಪಂಚಾಯತಿಗೆ ಟಿಗೊಲ್ಲಹಳ್ಳಿಯಲ್ಲಿ ನತ್ತ ಬಾರ್ಲಿ ಊರಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದೀವಿ. ಈ ಊರಿಗೆ ಬಂದಿದ್ದೆ, ಈ ಜನಗಳು ತುಂಬಾ ಅಭಿಮಾನದಿಂದ ಗೌರವದಿಂದ ನನ್ನ ಜೊತೆ ನಡ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಕೊರಗಿತ್ತು, ಏನೋ 2-3 ನಾವು ಪದೇ ಸಮಸ್ಯೆಗಳಿದ್ದಾಗ ಹೇಳ್ಕೊಂಡಿದ್ವಿ, ಅದನ್ನ ನಡ್ಕೊಂಡಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಅವತ್ ಮಾತು ಕೊಟ್ಟಿದ್ದೆ, ಈ ಚುನಾವಣೆಯಲ್ಲಿ ನನ್ ಕೈ ಹಿಡೀರಿ, ಆಶೀರ್ವಾದ ಮಾಡಿ, ನಾನ್ ಮತ್ತೆ ಬರುವಾಗ ಬರೀ ಕೈಯಲ್ಲಿ ಬರಲ್ಲ, ನಿಮ್ ಊರಲ್ಲಿ ಏನೋ ಒಂದ್ ಸಮಸ್ಯೆನ ಬಗೆಹರಿಸೇ ನಾನು ಕಾಲಿಡ್ತೀನಿ ಅಂತ ಅಂದ್ಬಿಟ್ಟು ಮಾತು ಕೊಟ್ಟೆ ನಾನು ಹಬ್ಬದ ದಿನ ಆಚೆ ಹೋಗಿದ್ದೆ ಊರಲ್ಲಿ. ಅದೊಂದ್ ನನ್ ಮನ್ಸಲ್ಲಿ ಕೊರಿತಾ ಇತ್ತು, ಯಾವ ಊರಲ್ಲಿ ನಾನು ಏನೋ ಒಂದು ಮಾತು ಕೊಟ್ಟಿರ್ತೀನಿ, 1-2 ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ. ಖಂಡಿತವಾಗೂ ಬರೀ ಒಂದು ಊರಿನ ಸಮಸ್ಯೆ ಬಗೆಹರಿಸಕ್ಕೆ ನಾನು ಯೋಚನೆ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಕಾಲಿಟ್ಟಿಲ್ಲ. ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಓದಿರೋಂತ ವಿದ್ಯಾವಂತರಿಗೆ, ಯುವಕರಿಗೆ, ಹೆಣ್ಮಕ್ಳಿಗೆ ವಿಶೇಷವಾಗಿ 10-15 ವರ್ಷಗಳಿಂದ ಉದ್ಯೋಗನ ಕಳ್ಕೊಂಡು ಸಿಗದೆ ವಿದ್ಯಾವಂತ ಯುವಕರು ಪರದಾಡ್ತಾ ಇದ್ದಾರೆ, ಕೆಲಸಗಳು ಸಿಗದೆ. ಅಂತವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕು, KGF ನೆಲದಲ್ಲಿ ಉದ್ಯೋಗ ಕ್ರಾಂತಿಯನ್ನ ತರಬೇಕು ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ನನ್ನೆಲ್ಲಾ ಪರಿಶ್ರಮನ ಮಾಡಿದೀನಿ. 5 ವರ್ಷಗಳ ಕಾಲ ಪರಿಶ್ರಮ ಮಾಡಿದೆ. ಆ ಪರಿಶ್ರಮ ಇವತ್ತು ಫಲದಾಯಕವಾಗಿದೆ. ಯಾವ ರೀತಿ ಫಲದಾಯಕವಾಗಿದೆ ಅಂತಂದ್ರೆ, ಹಿಂದೆ ನೆಹರು ಕಾಲದಲ್ಲಿ, KC ರೆಡ್ಡಿ ಅವ್ರ ಕಾಲದಲ್ಲಿ, MV ಕೃಷ್ಣಪ್ಪ ಅವರು ಇದ್ದ ಕಾಲದಲ್ಲಿ ಜಾಗವನ್ನ ಕೊಟ್ಟಿರ್ತಾರೆ. ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋಂತವ್ರಿಗೆ ಪರ್ಯಾಯವಾಗಿ ಉದ್ಯೋಗ ಸಿಗ್ಲಿ ಅಂತ ಅಂದ್ಬಿಟ್ಟು ಅಂತ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬೆಮೆಲ್ಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೋಸ್ಕರ 1850 ಎಕರೆನ 50ರಲ್ಲಿ ಕೊಟ್ಟಿರ್ತಾರೆ. 1950ರಲ್ಲಿ 56ರಲ್ಲಿ ಜಾಗ ಹಂತವಾಗಿ ಕೊಟ್ಕೊಂಡು ಬರ್ತಾರೆ. ಆ ಜಾಗನ ಬೆಮೆಲ್ ಅವರು ಸರಿಯಾದ ರೀತಿ ಉಪಯೋಗ ಮಾಡಿಕೊಂಡು ಇಲ್ಲಿರುವಂತ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿದೆ. 1000 ಎಕರೆ ಜಾಗನ 50-60 ವರ್ಷಗಳ ಕಾಲ ಹಂಗೆ ಏನು ಉಪಯೋಗ ಮಾಡ್ಕೊಳ್ದೆ ಉದ್ಯೋಗನೂ ಸೃಷ್ಟಿ ಮಾಡಿದೆ. ಓದ್ಕೊಂಡಿರುವಂತ ವಿದ್ಯಾವಂತರಿಗೆ ಹಾಗೆ ಇಟ್ಕೊಂಡಿದ್ರು. ಅಂತ ಜಾಗನ ನನ್ಗೆ 5 ವರ್ಷ ನನ್ನ ಜನತೆ ನನ್ನನ್ನ ನಂಬಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಜಾಗನ ಗುರ್ತಿಸೋ ಅಂತ ಕೆಲಸ ಮಾಡಿದೀನಿ. ಗುರ್ತಿಸಿದ್ದೇ ಅಲ್ಲ, ಯಶಸ್ವಿಯಾಗಿ ನನ್ನ ಸರ್ಕಾರದಲ್ಲಿ ಆ ಜಾಗ ಎಲ್ಲಿದೆ ಅಂತ ಗುರ್ತಿಸಿ ಆ ಜಾಗನ ಮತ್ತೆ ಇಂಡಸ್ಟ್ರೀಸ್ ಆ ಜಾಗದಲ್ಲಿ ಬರೋ ಅಂತ ಜಾಗದಲ್ಲಿ ಬೆಂಗಳೂರು ಬಿಟ್ರೆ ಮತ್ತೆ KGF ಅಲ್ಲೇ ಒಂದ್ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕುವಂತ ವಾತಾವರಣನ ಸೃಷ್ಟಿ ಮಾಡುವಂತದ್ರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ.
ಪ್ರತಿ ಊರಲ್ಲೂ ಒಂದ್ ಕೆಲ್ಸನೋ 2 ಕೆಲ್ಸನೋ ಮಾಡೋ ಅಂತದ್ ಮಾಡೇ ಮಾಡ್ತೀನಿ. ಎಲ್ಲೋ ಒಂದ್ ಹತ್ರ ಲೈಟ್ ಹಾಕ್ತೀನಿ, ಕುಡಿಯೋ ನೀರ್ ಹಾಕ್ತೀನಿ, ರಸ್ತೆ ಹಾಕ್ತೀನಿ, ಏನೋ ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೊಂಡ್ ಬರ್ತೀನಿ. ಆದ್ರೆ ಶಾಶ್ವತವಾಗಿರೋ ಕೆಲಸ ಏನಾದ್ರು ಮಾಡಿದೀನಿ ಅಂದ್ರೆ ಇಡೀ KGF ಅಲ್ಲಿ ಬೆಂಗಳೂರು ಆದ್ಮೇಲೆ ಲಕ್ಷಾಂತರ ಮಂದಿಗೆ, ಸಾವಿರಾರು ಮಂದಿಗಲ್ಲ, ಲಕ್ಷಾಂತರ ಮಂದಿಗೆ ಉದ್ಯೋಗ ಏನಾದ್ರು ಸೃಷ್ಟಿ ಆಗತ್ತೆ ಅಂತಂದ್ರೆ ಇಂಡಸ್ಟ್ರಿಯಲ್ ಹಬ್ಗೆ 1000 ಎಕರೆಯಲ್ಲಿ 700 ಎಕರೆ ಇಂಡಸ್ಟ್ರೀಸ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಒಂದ್ 300 ಎಕರೆ. ಅಂದ್ರೆ ಇಲ್ಲಿ ಕಂಪನೀಸ್, ಸಾಫ್ಟ್ವೇರ್ ಕಂಪನೀಸ್, ITA ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್ ಕಂಪನೀಸ್ ಬಂದಾಗ ಅದಕ್ಕೆ ಪರ್ಯಾಯವಾಗಿ ಅಲ್ಲಿರುವಂತ ಕೆಲಸ ಮಾಡುವಂತ IT ಕಂಪನಿಗೆ, ಸಾಫ್ಟ್ವೇರ್ ಕಂಪನೀಸ್ಗೆ ಬಿಲ್ಡಿಂಗ್ಸ್ ಬೇಕಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, ಮಾಲ್ಸ್ ಬೇಕಾಗತ್ತೆ, ಹೆಲ್ತ್ ಸಿಟಿ ಬೇಕಾಗತ್ತೆ. ಇಂಥವೆಲ್ಲಾ ದೂರದೃಷ್ಟಿ ಇಟ್ಕೊಂಡು 1000 ಎಕರೆನ ನಾವು ರಿಸರ್ವ್ ಮಾಡಿದ್ದೆ ಅಲ್ಲದೆ 2 ವರ್ಷದಲ್ಲಿ KADBಗೆ ಹಸ್ತಾಂತರ ಮಾಡಿ ಹಂತವಾಗಿ ಯಾವ್ಯಾವ ಇಂಡಸ್ಟ್ರೀಸ್ ಕೊಡ್ತಾರೋ ಅದನ್ನ ಗವರ್ಮೆಂಟ್ ಹಂತದಲ್ಲಿ ಏನೇನು ಪರಿಶ್ರಮ ಇರುತ್ತೆ ಅದನ್ನ ಮಾಡ್ಕೊಂಡು 2 ವರ್ಷದಲ್ಲಿ ಈ 1000 ಎಕರೆ ಜಮೀನಲ್ಲಿ ಬಂದು ಇನ್ವೆಸ್ಟರ್ಸ್ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಸ್ವಂತ ದುಡ್ಡಿಂದ ಇನ್ವೆಸ್ಟ್ ಮಾಡಿ ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ತಾರೆ. ಬರೀ ಬೇರೆ ಸ್ಟೇಟ್ಸ್ ಇಂದ ಬರ್ತಾರೆ ಅಲ್ಲ, ನ್ಯಾಷನಲ್ ಕಂಪನೀಸ್ ಬರುತ್ತೆ, ಇಂಟರ್ನ್ಯಾಷನಲ್ ಕಂಪನೀಸ್ ಬರುತ್ತೆ. ಯಾಕಂದ್ರೆ ಬೆಂಗಳೂರು ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ. 6 ಲೈನ್ ಕಾರಿಡಾರ್ ಪ್ರಾಜೆಕ್ಟ್ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಕಮಸಂದ್ರ ಹತ್ರ ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ. ಇನ್ನ ಮುಂದಕ್ಕೆ ನೋಡ್ತಾ ಇದ್ದೀರಾ, ರೋಡ್ ಆಗ್ತಾ ಇದೆ. ನಮ್ KGF ಇಂದ ಚೆನ್ನೈಗೆ ಹೋಗುವಂತ, ಬೆಂಗಳೂರು ಟು ಚೆನ್ನೈಗೆ ಕನೆಕ್ಟಿವಿಟಿ 1 ಅವರ್ ಅಲ್ಲಿ 2 ಅವರ್ ಅಲ್ಲಿ, ಬೆಂಗಳೂರಿಂದ 2 ಅವರ್ ಅಲ್ಲಿ, KGF ಇಂದ 1 ಅವರ್ ಅಲ್ಲಿ ಹೋಗುವಂತ ವ್ಯವಸ್ಥಿತವಾಗಿರುವಂತ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ಸ್ ನ ಮಾಡ್ತಾ ಇರುವಂತದನ್ನ ನೋಡಿದೀರಾ. ಏನೇ ಇದ್ರು ನನ್ನ ಕಳಕಳಿ ಕಾಳಜಿ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕನ್ಸಿಟ್ಕೊಂಡ್ ಬಂದಿದೆ. ಅದನ್ನ ಯಶಸ್ವಿ ಮಾಡುವಂತದ್ರಲ್ಲಿ ಮೊದಲನೇ ಘಟ್ಟವನ್ನ ಮುಟ್ಟಿದೀನಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ, ಬರುವಂತ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಹೆಸರು ಉಳಿದೋಗುವಂತದ್ದು, ಜನ ನನ್ ಮೇಲೆ ನಂಬಿಕೆ, ವಿಶ್ವಾಸ, ಗೌರವ ಕೊಟ್ಟಿದ್ದಕ್ಕೋಸ್ಕರ ಖಂಡಿತವಾಗೂ ಅವ್ರ ಸೇವೆನ ಮಾಡ್ತೀನಿ, ಋಣ ತೀರಿಸ್ತೀನಿ. ನಾನು ಎಷ್ಟು ದಿನ ಇರ್ತೀನೋ ಶಾಶ್ವತವಾಗಿರುವಂತ ಕೆಲಸನ ಮಾಡೇ ಆಚೆ ಕಾಲಿಡ್ತೀನಿ. ಯಾರಿಗೂ ನಾನು ಮನ್ಸ್ ನೋಯಿಸುವಂತ ಮಾತಾಡಲ್ಲ. ಯಾಕಂದ್ರೆ ನನಗೆ ಅವಕಾಶ ಮಾಡಿಕೊಟ್ಟಿರೋ ನನ್ನ ಜನಗಳು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಹೆಣ್ಮಗುಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ 4-5 ಜನ ಹೆಣ್ಮಕ್ಳನ್ನ ಗೆಲ್ಸಿದ್ದಾರೆ. ಹಿಂದೆನೂ ಕೂಡ ನನ್ನನ್ನು ಗೆಲ್ಸಿದ್ದಾರೆ, ಈ ಸತಿನೂ ಕೂಡ ಗೆಲ್ಸಿದ್ದಾರೆ. ಇಡೀ ರಾಜ್ಯದಲ್ಲಿ 224ರಲ್ಲಿ 6 ಜನ ಹೆಣ್ಮಕ್ಳು ಗೆದ್ದು ಹೋಗ್ತಾರೆ. ಅದ್ರಲ್ಲಿ ನಾನು ಈ ಮಣ್ಣನ್ನ ಎಷ್ಟು ಪವಿತ್ರವಾಗಿ ನೋಡ್ಬೇಕು. ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೆ, ನನಗೆ ಸೇವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯ ತುಂಬಿ ನಮಸ್ಕಾರಗಳನ್ನ ಹೇಳ್ತಾ, ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಕ್ ಅವಕಾಶ ಆಗತ್ತೆ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲಾ ಕುಡಿಯೋ ನೀರಿಗೆ 7,44,00,000 ದುಡ್ಡು ಖರ್ಚಾಗ್ತದೆ. ಎಷ್ಟಾಗ್ತಿದೆ? 62 ಜಾಗದಲ್ಲಿ ಹಾಕ್ತಿವಿ. ಪ್ರತಿ ಒಂದು ಪಂಚಾಯತಿಯಲ್ಲೂ 5 ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ಮಾಡ್ತೀವಿ. 7,44,00,000 ಖರ್ಚಿನಲ್ಲಿ 3 ತಿಂಗಳಲ್ಲಿ ಪ್ರತಿ ಒಂದು ಜಾಗಕ್ಕೂ ಹೋಗ್ತೀನಿ. ಎಲ್ಲೆಲ್ಲಿ ಕುಡಿಯೋ ನೀರಿನ ಘಟಕನ ಮಾಡ್ತಾರೆ, ಪ್ರತಿ ಒಂದು ವಾರದಲ್ಲಿ 10 ದಿನದಲ್ಲಿ ಈ ರೀತಿ ಇದೇ ತರ ಮಾಡೆಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹುಡುಕಿ ಮಾಡಿದೀವಿ. ಮುಂದೆ ಒಳ್ಳೆ ಬಸ್ ಸ್ಟ್ಯಾಂಡು, ಶೆಲ್ಟರ್ಸು, KGF ಅಲ್ಲೂ ಕೂಡ ಇದೇ ರೀತಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಾ ಇದೀನಿ, ಲೈಟ್ಸ್ಗೆ ಆದ್ಯತೆ ಕೊಡ್ತಾ ಇದೀನಿ. ನಮ್ KGF ಬ್ಯಾಂಗ್ಳೂರ್ಗಿಂತ ಏನೂ ಕಡಿಮೆ ಇಲ್ಲ. ಆ ರೀತಿ ಗ್ರೀನ್ ಸಿಟಿನ ಇಲ್ಲಿ ನಾನ್ ಡೆವಲಪ್ ಮಾಡೋವರೆಗೂ ನನ್ ಕಾಲ್ ಆಚೆನೆ ಇಡಲ್ಲ. ಅದೊಂದ್ ಸಂಕಲ್ಪ ಮಾಡ್ಕೊಂಡು ನಾನು ಬಂದಿದ್ದೀನಿ, ಮಾಡೇ ಮಾಡ್ತೀನಿ. ನನ್ ಜನಗಳ ಆಶೀರ್ವಾದ ನನ್ನನ್ನು ಯಾವತ್ತವರೆಗೂ ಕಾಯುತ್ತೋ ಅವತ್ತವರೆಗೂ ನಾನು ಎಷ್ಟು ಒಳ್ಳೇದ್ ಮಾಡಕ್ಕಾಗತ್ತೆ ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೋಸ್ಕರ ಅಷ್ಟು ಸೇವೆ ಮಾಡೇ ನನ್ ಕಾಲ್ ಆಚೆ ತೆಗಿತೀನಿ ಅಂತ ಹೇಳ್ತಾ, APMC ಮಾರ್ಕೆಟ್ದು ಕೂಡ ಇನ್ನೊಂದ್ 15 ದಿನದಲ್ಲಿ DPR ಮಾಡ್ಲಿಕ್ಕೆ ಬರ್ತಾರೆ. ಆ ದಿನ ಅಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. APMC ಮಾರ್ಕೆಟ್ಗೂ ಕೂಡ ನಮ್ಗೆ 2 ಕೋಟಿ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಕಾಂಪೌಂಡ್ ನೆಲ್ಲ ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ ಅನ್ನೋ ಸೇಫ್ಟಿ ಮೆಜರ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ನಾಳೆ ನಾಡಿದ್ದಿಂದ ಅದನ್ನ ಲೆವೆಲಿಂಗ್ ಮಾಡೋದು ಕೆಲಸ ಶುರು ಮಾಡ್ತೀವಿ. ಅಲ್ಲಿನ APMC ಡೈರೆಕ್ಟ್ರು ಮತ್ತೆ ಟೆಕ್ನಿಕಲ್ ವಿಂಗ್ ಅಲ್ಲಿ ಇರುವಂತವ್ರು ಸೋಮ್ ಸುಂದರೋ ಯಾರೋ ಅವರು DPR ಮಾಡಿಸ್ಲಿಕ್ಕೆ 150 ಕೋಟಿಯಲ್ಲಿ APMC ಮಾರ್ಕೆಟ್ ನಾವು ಮಾಡ್ತಾ ಇದೀವಿ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಒಂದ್ 10 ಎಕರೆ ಜಾಗ ಕೊಟ್ಟಿಲ್ಲ, ನಾವು 30 ಎಕರೆ ಜಾಗ ಗುರ್ತಿಸಿದೀವಿ. ನ್ಯಾಷನಲ್ ಹೈವೇ ಜಾಗ ಕೊಡ್ತಿದೀನಿ. 150 ಕೋಟಿಯಲ್ಲಿ ನಮ್ ರೈತರಿಗೋಸ್ಕರ APMC ಮಾರ್ಕೆಟ್ ಮಾಡ್ತೀನಿ. ಸೀಸನಲ್ ಮಾರ್ಕೆಟ್ಸ್ ಮಾಡ್ತೀನಿ. ಹಣ್ಣಿನ ವ್ಯಾಪಾರ ಮಾಡೋರು, ಹೂವ ವ್ಯಾಪಾರ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು ಯಾರು ಅಯ್ಯೋ ಅಂತ ಚೆನ್ನೈಗೆ ಹೋಗೋದು, ಆಂಧ್ರಾಗ್ ಹೋಗೋದು, ಒಡ್ಡಳ್ಳಿಗೆ ಹೋಗೋದನ್ನ ನಿಲ್ಲಿಸ್ಬೇಕು ಅಂತ ಎಲ್ಲಾ ವ್ಯವಸ್ಥೆ ಇರುವಂತದ್ದು, ಕೋಲ್ಡ್ ಸ್ಟೋರೇಜ್ ಎಲ್ಲಾ ವ್ಯವಸ್ಥೆ ಇರುವಂತದ್ದು, ಸಮರ್ಪಕವಾಗಿರುವಂತ APMC ಮಾರ್ಕೆಟ್ 150 ಕೋಟಿಯಲ್ಲಿ ಮಾಡ್ತೀನಿ. ಅದು ನನ್ನ ಸಂಕಲ್ಪ. ಇವೆರಡು ನನ್ನ ದೂರದೃಷ್ಟಿ ಇತ್ತು. ನನ್ನನ್ನ ನಂಬಿದ್ದಂತ ನನ್ನ ನಾಯಕರು, ನನ್ನನ್ನು ಮುಂದೆ ನಡೆಸಿದಂತ ಎಲ್ಲಾ ಮುಖಂಡರು ನನ್ನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ನನ್ನ ಹೆಜ್ಜೆಯಲ್ಲೂ
ನನ್ನ ಕಷ್ಟದಲ್ಲಿ ಸುಖದಲ್ಲಿ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನನ್ನನ್ನು ಮುಂದೆ ನಡೆಸಿರೋರ್ಗೆ ಗೌರವ ತರಬೇಕು ಅಂತ ಇವೆಲ್ಲ ಕೆಲಸಗಳನ್ನ ಮಾಡೋ ಸಂಕಲ್ಪ ಹೆಜ್ಜೆ ಹೆಜ್ಜೆಯಲ್ಲೂ ನನ್ನ ಸರ್ಕಾರ ಬಂದಿರೋದ್ರಿಂದ ನನ್ಗೆ ಬಹಳ ಖುಷಿ ಇದೆ. ಸರ್ಕಾರದ ಜೊತೆ ಪ್ರತಿ ಕುಟುಂಬನ ಇವತ್ತು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಕೆಲವೊಂದು ಮನೆಗಳನ್ನ ಬಡವ್ರು ಯಾರಿದ್ದಾರೆ, ಕಡು ಬಡವ್ರು ಯಾರಿದ್ದಾರೆ ಅಂತ ಕುಟುಂಬಗಳನ್ನ ಪೋಷಣೆ ಮಾಡುವಂತ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಪ್ರತಿಯೊಂದು ತಾಯಿಯನ್ನ ಗೌರವಿಸ್ತಾ ಇದ್ದಾರೆ ನಮ್ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಂತ ಕಾರ್ಯಕ್ರಮಗಳನ್ನ ಕೊಟ್ಟು ಆರ್ಥಿಕವಾಗಿ ಚೈತನ್ಯ ತುಂಬಿಸಿ ಆ ಕಷ್ಟದಲ್ಲಿರುವಂತ ಕುಟುಂಬಗಳನ್ನ ಹೊರಗಡೆ ತರುವಂತದ್ದು, ಸುಧಾರಿಸುವಂತ ದೂರದೃಷ್ಟಿ ನಮ್ ಸರ್ಕಾರಕ್ಕಿದೆ ಅಂತ ಹೇಳ್ತಾ, ನಮ್ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿರುತ್ತೋ ಅಷ್ಟು ದಿನ ಬಡವ್ರ ಸೇವೆ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ನಿಮ್ಮೆಲ್ಲ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. என்ன வேணும் என்ன வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.